ನಮಸ್ಕಾರ. ಕಲಾಪಣ ಹೇಳ್ತಾನ ಆತನ ಮಾತಿನಾಗ ಇದು ಭಾಳ ಸಾರಿ ಬಳಸ್ತಿರ್ತಾನೆ. ಏನಂದ್ರೆ ಇದ್ದದ್ದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಬದ್ದಂಗೆ ಆಗಿತ್ತಂತ. ಇದ್ದದ್ದನ್ನು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಬದ್ದಂಗೆ ಆಗಿತ್ತಂತ. ಇದು ನಮ್ಮ ಜನಪದರ ಮಾತು. ನಮ್ಮ ಸುತ್ತಮುತ್ತಲೆಲ್ಲ ಪ್ರಚಲಿತದಲ್ಲಿರ್ತಕ್ಕಂಥ ಮಾತಿದು. ಈ ಮಾತು ನಮ್ಮ ಕಲಾಪಣ ಭಾಳ ಸರಿ ಬಳಸ್ತಿರ್ತಾನೆ. ನಾನು ಕಲಾಪಣ ಕೇಳ್ತೀನಿ, ಇದ್ದದ್ದು ಅಷ್ಟ್ಯಾಕೆ ಕಠೋರವಾಗಿ ಎದುರು ನುಡಿಬೇಕಪ್ಪ ಅಂತ. ಅಲ್ಲೋ ತಮ್ಮ, ಕಠೋರ ನುಡಿಯೋದಂತ ನಾನು ನುಡಿಬೇಕಂತ ನುಡಿಯಲ್ಲ. ಅವರು ಸ್ವಲ್ಪ ಸುಧಾರಣೆ ಆಗ್ತಾರನಂತೇಳಿ ನಾನು ಅವ್ರಿಗೆ ಇದ್ದಂಗೆ ಹೇಳ್ತೀನಿ. ಅದು ಸ್ವಲ್ಪ ತಿದ್ಕೊಂಡು ನಡೀತಾರನಂತೇಳಿ ನಾನು ಇದ್ದಂಗೆ ಹೇಳ್ತೀನಿ. ಆದ್ರೆ ಅವ್ರು ತಿರುಗಿ ನನ್ನ ಮೇಲೆ ಸಿಟ್ಟಾಗಿ ಹೋಗ್ತಾರೆ. ನನ್ನ ಮಾತೇ ಕೇಳಲ್ಲ, ನನ್ನ ಮಾತಿಗೆ ಒಂದು ಬೆಲೆನೂ ಕೊಡಲ್ಲ, ಗೌರವ ಕೊಡಲ್ಲ ಅಂತೇಳಿ. ಅವಾಗ ನಾ ಕಲಾಪಣ ಕೇಳಿದೆ, ನೋಡಪ್ಪ ಕಲಾಪಣ, ಜಗತ್ತೇ ಹಿಂಗಾದ ನೋಡು. ನಾವು ಬೇರೆಯವ್ರದ್ದು ಅವ್ರ ಮಾತು ನಾವು ಕೇಳ್ಕೊಂತಿದ್ದೀವಿ ಅಂದ್ರೆ ನಾವು ಅವ್ರಿಗೆ ಚಲೋ ಇರ್ತೀವಿ. ಅವ್ರಿಗೇನಾದ್ರು ಉಲ್ಟಾ ಹೇಳ್ದೇವಲ್ಲ, ಅವಾಗ ನಾವು ಕೆಟ್ಟವ್ರಾಗ್ತೀವಿ. ನೀನು ಅದಕ್ಕೆ ಭಾಳ ಕೆಟ್ಟವ ಅನ್ಸ್ಕೊಂಡಿದ್ದು ಭಾಳ ಮಂದಿ ಕಡೆಯಿಂದ. ಅದು ಯಾಕಂದ್ರೆ ಇದ್ದಂಗೆ ಹೇಳಿದ ಸಲ ಹಿಂಗಾಗ್ಯದ. ಇದ್ದಂಗೆ ನೀ ಹೇಳ್ತಿದ್ದಿ, ಅದಕ್ಕೆ ನೀ ಭಾಳ ಮಂದಿ ದೃಷ್ಟಿ ಒಳಗೆ ಕೆಟ್ಟ ಮನುಷ್ಯ ಇದೆಯಪ್ಪ. ಆದ್ರೆ ಅವ್ರಿಗೆ ಅರಿವಾಗಲಾಗ್ಯದ. ಅದು ಅವ್ರ ತಪ್ಪುಗಳನ್ನು ತಿದ್ದುಕೊಲ್ಲಿ ಅಂತೇಳಿ ನೀ ಅವ್ರ ಮೇಲಿನ ಕಾಳಜಿಗಾಗಿ ಇದ್ದದ್ದನ್ನು ಇದ್ದಂಗೆ ಹೇಳ್ತಿದ್ದೆ ಅಂತೇಳಿ. ಏನು ವಾಸ್ತವ ಅದ ಆ ವಾಸ್ತವವನ್ನು ನೀನು ತಿಳಿಸ್ಕೊಡ್ತಿದ್ದೆ ಅಂತೇಳಿ ಅವ್ರಿಗೆ ತಿಳಿಯಲಾಗ್ಯದಲ್ಲೋ. ಬಿಟ್ಟು ಬಿಡಪ್ಪ ಅಣ್ಣ, ನೀನೇ ಬದಲಾಗ ಸ್ವಲ್ಪ ಅಂತ ನಾನು ಕಲಾಪಣ ಹೇಳ್ದ. ನೋಡ್ತಮ್ಮ, ಹುಟ್ಟು ಗುಣ ಸುಟ್ಟರು ಹೋಗಲ್ಲಂತ. ಇದು ನನ್ನ ಗುಣ ಅದ, ಹುಟ್ಟು ಗುಣ ಅದ. ಅದು ಏನು ಕಾಣ್ತದ, ಏನು ನನಗೆ ತಿಳಿತದ ಅದು ನಾ ಹೇಳವನೇ. ಬೇಕಾದವರು ತಿಳ್ಕೊಳಕ್ಕೆ ನನಗೆ ಸಂಬಂಧ ಇಲ್ಲಪ್ಪ. ನನ್ನಿಂದ ಒಂದಿಟ್ಟು ಒಳ್ಳೇದಾಗ್ತದ, ಸ್ವಲ್ಪ ಅವ್ರು ಒಂದಿಟ್ಟು ಚಲೋ ಆಗ್ತದೆ ಅಂತ ತಿಳ್ಕೊಂಡು ನಾನು ಹೇಳ್ತೀನಿ. ಅವ್ರು ತಿಳ್ಕೊಳ್ಳೋದಿಲ್ಲ ಅಂದ್ರೆ ಅದು ಅವ್ರ ಹಣೆ ಬರ. ಏನು ಮಾಡಲಿ, ನನ್ನ ಹಣೆ ಬರ ಅಂತ ಅವ್ರು ಕಸ್ಬೋದಿಲ್ಲ. ಅವ್ರು ಕೆಟ್ಟ ಅಂತ ನನಗಂದ್ರೆ ಅಂತೇಳಿ ನಾನು ಕೆಟ್ಟನೂ ಅಲ್ಲ, ಅವ್ರು ನನಗೆ ಒಳ್ಳೆಯವರು ಅಂದ್ರೆ ನಾ ಒಳ್ಳೆಯವನೂ ಅಲ್ಲ. ನಾ ಏನೇನಿ ಅದೇ ನಾ ಏನಿ, ಅದು ನನಗೆ ಖಾತ್ರಿ ಅದ. ಬೇರೆಯವ್ರ ಅಭಿಪ್ರಾಯ ನನಗೆ ಮುಖ್ಯ ಅಲ್ಲ. ನನ್ನ ತಪ್ಪುಗಳನ್ನು ಹೇಳಿದ್ರೆ ನಾನು ತಿದ್ಕೊತೀನಿ. ಆದರೆ ಇದ್ದದ್ದನ್ನು ಇದ್ದಂಗೆ ಹೇಳೋದು ಅದು ನಾನು ತಪ್ಪಲ್ಲಪ್ಪ, ಅದು ನಾನು ಸರಿ ಅದ, ನಾನು ಸರಿನೇ ಇರವ ಅಂತಂತ ಕಲ್ಲಪ್ಪನ. ಆಯ್ತು ಬಿಡಪ್ಪ ಅಣ್ಣ ಮತ್ತೆ. ಯಾಕಂದ್ರೆ ಕಲ್ಲಪ್ಪಣ್ಣನ ಕೂಡ ವಾದ ಮಾಡೋದು ಸರಿ ಅನ್ಸಲ್ಲ ನನಗೆ. ಯಾಕಂದ್ರೆ ಕಲ್ಲಪ್ಪಣ್ಣನ ಮಾತಿನಲ್ಲಿ ಸತ್ಯಗಳು ಇರ್ತಾವೆ. ಅದಕ್ಕಾಗಿ ಆಯ್ತು ಬಿಡಪ್ಪ ಅಣ್ಣ ಅಂತಂದು ಇದು ಸತ್ಯನೇ. ಈಗ ಪ್ರಪಂಚದಲ್ಲಿ ನಾವು ಅದೆಷ್ಟೋ ಜನರೊಂದಿಗೆ ಮಾತಾಡ್ತಿರ್ತೀವಿ, ಬೆರೀತಿರ್ತೀವಿ, ಕಲಿತಿರ್ತೀವಿ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಕಠೋರ ಸತ್ಯಗಳನ್ನು ಹೇಳಕ್ಕೆ ಹಿಂಜರಿತೀವಿ ನಾವು. ಅದನ್ನು ಹೇಳಕ್ಕೆ ಅಲ್ಲಿ ಒಂದು ಮೌನ ವಹಿಸ್ತೀವಿ, ಇಲ್ಲ ಸುಳ್ಳು ಹೇಳ್ತೀವಿ. ಇಲ್ಲ ಚಲೋ ಆದ್ರೆ ನಿಮ್ಮಂಗೆ ಯಾರೂ ಇಲ್ಲ ಅಂತ ಏನೋ ಒಂದು ಅವ್ರ ಪರವಾಗಿ ಮಾತಾಡಿಬಿಡ್ತೀವಿ. ಅಲ್ಲಿ ಇರೋದಿಲ್ಲ, ಅವ್ರ ವಿರುದ್ಧ ಇರ್ತಾರೆ ಅವರು. ಅವ್ರ ಪರವಾಗಿ ಮಾತಾಡಿ ನಾವು ಒಳ್ಳೆಯವ್ರು ಅನ್ಸುತ್ತೀವಿ. ಅವ್ರ ಕೆಟ್ಟತನ ಅವ್ರ ಬಲ್ಲೇ ಉಳಿಯಂಗೆ ಮಾಡ್ತೀವಿ. ನೋಡ್ರಿ, ಅವ್ರ ಕೆಟ್ಟತನ ಅವ್ರ ಬಲ್ಲೇ ಉಳಿಯಂಗೆ ಮಾಡಿಸಿ ನಾವು ಒಳ್ಳೆಯವ್ರು ಆಗ್ತೀವಿ. ಒಂದು ವೇಳೆ ಅವ್ರಿಗೆ ಒಳ್ಳೆಯವ್ರು ಮಾಡೋಕೆ ಹೋದ್ರೆ ನಾವು ಕೆಟ್ಟರಾಗ್ತೀವಿ. ಒಂದು ಅವ್ರು ಕೆಟ್ಟಾಗೇ ಇರಬೇಕು, ನಾವು ಒಳ್ಳೆಯವ್ರಾಗ್ತೀವಿ. ಇಲ್ಲ ನಾವು ಒಳ್ಳೆಯವ್ರಾಗ್ಬೇಕಂದ್ರೆ ನಾವು ಕೆಟ್ಟವ್ರಾಗಿದ್ದೇವಂದ್ರೆ ಅವ್ರು ಒಳ್ಳೆಯವ್ರಾಗ್ತಾರೆ. ಅದು ತಿಳ್ಕೊಂಡ್ರೆ. ಅದಕ್ಕೆ ಇದ್ದದ್ದನ್ನು ಇದ್ದಂಗೆ ಹೇಳುವಂಥ ಕೆಲವು ಸಂದರ್ಭಗಳು ಏನದಾವಲ್ಲ, ನಾವು ಹಿಂಜರಿತೀವಿ. ಆ ಹಿಂಜರಿಕೆಯಿಂದ ಸಂಬಂಧಗಳನ್ನು ಉಳಿಸ್ಕೋಕೆ ಬಯಸ್ತೀವಿ, ಒಳ್ಳೆಯವರಾಗಕ್ಕೆ ಬಯಸ್ತೀವಿ. ಅಲ್ಲಿ ಏನೋ ಒಂದು ಕಾರಣ ಇಲ್ಲ, ನಾವು ಹೋಗ್ಲಿ ಬಿಡಪ್ಪ ನನಗೆ ಯಾಕೆ ಬೇಕು ಅನ್ನೋ ಒಂದು ಉದಾಸೀನ ಮನೋಭಾವನೂ ಅಲ್ಲಿ ಇರ್ತದೆ. ಆದರೂ ಒಂದು ನಾವು ನೆನಪಿಡ್ಬೇಕು, ಯಾರು ಇದ್ದದ್ದನ್ನು ಇದ್ದಂಗೆ ಹೇಳ್ತಿರ್ತಾರಲ್ಲ ಅಂಥವ್ರನ್ನು ನಾವು ಕಳ್ಕೊಬಾರ್ದು. ಆದಷ್ಟು ನಮ್ಮ ಹತ್ರ ಇಟ್ಕೋ. ಅವ್ರು ಬೇಕಾದ್ರೆ ನಮ್ಮ ಬಗ್ಗೆ ಕೆಟ್ಟದ್ದು ಹೇಳಿದ್ರು ಓಕೆ, ಅದನ್ನು ಸ್ವೀಕರಿಸಿ ಸ್ವಲ್ಪ ವಿಚಾರ ಮಾಡಬೇಕು. ಯಾಕೆ ಹಿಂಗೆ ಹೇಳಕತ್ತಾರಲ್ಲ ಅಂಥೇಳಿ ಸ್ವಲ್ಪ ಅದ್ರ ಬಗ್ಗೆ ವಿಚಾರಿಸ್ದೇವಂದ್ರೆ, ಅದರಲ್ಲಿ ಏನಾದರೂ ಅವ್ರು ಹೇಳಿದ ಮಾತಿನಲ್ಲಿ ಸತ್ಯ ಕಂಡು ಬಂತು ಅಂದ್ರೆ
ನಮ್ಮಲ್ಲಿ ಸ್ವಲ್ಪ ಬದಲಾವಣೆಗಳು ತಿದ್ದುಪಡಿಗಳನ್ನು ನಾವು ಮಾಡ್ಕೊಂಡೇವು ಅಂದರೆ ನಮ್ಮ ವ್ಯಕ್ತಿತ್ವ ಇನ್ನಿಷ್ಟು ಹೊಳಿತದೆ, ಬೆಳಗ್ತದೆ, ನಾವು ಬೆಳಿತೀವಿ. ಇಲ್ಲಾಂದ್ರೆ ನಾವು ಹಿಂದುಳಿತೀವಿ. ಹಿಂದುಳಿಯಕ್ಕೆ ಅದೊಂದು ಕಾರಣ. ಈಗೇನು ಇದ್ದಿದ್ದನ್ನು ಇದ್ದಂಗೆ ಹೇಳ್ಯಾರಲ್ಲ, ನಮಗೆ ಅವರು ಮಾರ್ಗದರ್ಶಕರಿದ್ದಂಗೆ, ನಮಗೆ ದಾರಿ ತೋರಿಸೋರಿದ್ದಂಗೆ, ಬದುಕಿನಲ್ಲಿ ಬೆಳೀಲಿಕ್ಕೆ ದಾರಿ ತೋರಿಸೋಂಥ ವ್ಯಕ್ತಿಗಳು. ಅಂಥ ವ್ಯಕ್ತಿಗಳನ್ನು ನಾವು ಕಳ್ಕೋದು ಬೇಡ. ಕಲ್ಲಪ್ಪಣ್ಣನ ಅಂಥ ವ್ಯಕ್ತಿಗಳು ನಮ್ಗೆ ಬೇಕು. ಅವ್ರಲಿಂದ ಬೆಳವಣಿಗೆ ಸಾಧ್ಯ ಅದ. ಯಾಕಂದ್ರೆ ನಮ್ಮ ಮೇಲಿನ ಕಾಳಜಿಯಿಂದಾಗಿ ಅವರು ಇದ್ದಿದ್ದನ್ನು ಇದ್ದಂಗೆ ಹೇಳ್ತಾರೆ, ನಮ್ಮ ಮೇಲಿನ ಪ್ರೀತಿಯಿಂದಾಗಿ ಅವರು ಇದ್ದಿದ್ದನ್ನು ಇದ್ದಂಗೆ ಹೇಳ್ತಾರೆ. ತಿದ್ದುಕೊಲ್ಲಿ, ಇವ ಸುಧಾರಣೆ ಆಗಲಿ, ಬೆಳೀಲಿ ನಮ್ಮ ಎದುರು ಅನ್ನೋ ಆಸೆ ಅವರ ಅಂತರಂಗದಲ್ಲಿರ್ತದೆ. ಅದಕ್ಕೆ ನೀವು ಅವರ ಮಾತಿಗೆ ಸ್ವಲ್ಪ ಬೆಲೆ ಕೊಡೋಣ. ಬೆಲೆ ಕೊಟ್ಟು ವಿಚಾರಿಸೇ ಒಪ್ಪೋದು, ಹಾಗೆ ಒಪ್ಪೋದು ಬೇಡ. ಅವ್ರು ಏನು ಇದ್ದಂಗೆ ಹೇಳ್ತಾರೆ. ತಪ್ಪು ಹೇಳಿದ್ರಂದ್ರೆ ಅವ್ರು ಕೂಡ ವಾದ ಮಾಡ್ಬೋದು. ನಾವು ಎಲ್ಪ ಅಣ್ಣ ನೀ ಹಂಗೆ ತಿಳ್ಕೊಂಡಿದ್ದು ತಪ್ಪದ, ಹಿಂಗದ ಅಂತೇಳಿ ಅದನ್ನು ಸ್ವಲ್ಪ ತಿಳಿಸಿ ಹೇಳ್ಬೋದು. ಅವ್ರ ಮಾತಿನಲ್ಲಿ ಸತ್ಯ ಇತ್ತು ಅಂದ್ರೆ ಅದನ್ನು ಒಪ್ಪಿಕೊಳ್ಳುವ ಒಂದು ಉದಾರ ಮನೋಭಾವ ನಮ್ಮಲ್ಲಿ ಬೇಕು. ಆ ಉದಾರ ಮನೋಭಾವ ಇತ್ತು ಅಂದ್ರೆ ನಮ್ಮ ಬದುಕಿನಲ್ಲಿ ನಾವು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಅದ. ಅದಕ್ಕೆ ನಮ್ಮ ಮಿತ್ರ ಬಳಗದಲ್ಲಿ ಆಗಲಿ, ನಮ್ಮ ಸಂಬಂಧಿಕರಲ್ಲಿ ಆಗಲಿ, ನಮ್ಮ ಆಜುಬಾಜಿನಲ್ಲೇ ಆಗಲಿ, ಯಾರೇ ಆಗಲಿ ಇದ್ದದ್ದನ್ನು ಇದ್ದಂಗೆ ಹೇಳೋಂಥ ವ್ಯಕ್ತಿಗಳಿದ್ರಂದ್ರೆ ಭಾಳ ಅಪರೂಪ. ಆ ವ್ಯಕ್ತಿಗಳು ಸಿಗೋದು. ಅಂಥ ವ್ಯಕ್ತಿಗಳು ಸಿಕ್ಕರು ಅಂದ್ರೆ ಕಳ್ಕೋದು ಬೇಡ ನಮ್ಮ ಜೀವನದಿಂದ. ಅವ್ರ ಜೊತೆ ನಿರಂತರ ಒಂದು ಸಂಪರ್ಕದಲ್ಲಿ, ಒಂದು ಉತ್ತಮ ಬಾಂಧವ್ಯದಲ್ಲಿ ನಾವು ಇರೋಣ. ಅದರಿಂದ ನಮ್ಮ ಬೆಳವಣಿಗೆ ಆಗ್ತದೆ. ಧನ್ಯವಾದಗಳು.